ಚೋಲಾಘಾಟ್ನಲ್ಲಿ 400 ಕೋಟಿ ದರೋಡೆ ಆಯ್ತಲ್ಲ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ಏನು ಮಾಡ್ತಾ ಇದ್ದಾರೆ, ಮಲ್ಕೊಂಡಿದ್ದಾರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ. ಈಗ ಮತ್ತೆ ಬಿಜೆಪಿ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಅಮಿತ್ ಶಾ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ 3 ರಾಜ್ಯಗಳಿಗೆ ಸಂಬಂಧಪಟ್ಟ ಇದೆ ಅನ್ನುವಂತಹ ಹಣ ಏನಿದೆ ಅದು ದರೋಡೆ ಆಯಿತು, ಅದಾಗಿದೆ ಅಂದರೆ ಅಮಿತ್ ಶಾ ಏನು ಮಾಡ್ತಾ ಇದ್ದಾರೆ, ಮಲ್ಕೊಂಡಿದ್ದಾರಾ, ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೇಂದ್ರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರ್ತಾ ಇದ್ದಾರೆ. ನಿಮ್ಮ ಕೆಲಸ ನೀವು ಸರಿಯಾಗಿ ಮಾಡ್ತಾ ಇಲ್ಲ ಅಂತ. ಕಳೆದ ವರ್ಷ ಅಕ್ಟೋಬರ್ 22ರಂದು ಚೋಲಾಘಾಟ್ನಲ್ಲಿ ದರೋಡೆಯಾಗಿತ್ತು 400 ಕೋಟಿ. ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದಂಥ ಪ್ರಕರಣ ಇದು. ಗುಜರಾತ್ನಿಂದ ಗೋವಾಕ್ಕೆ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಇದು ಕಾಂಗ್ರೆಸ್, ಬಿಜೆಪಿ, NCP, ಶಿವಸೇನೆ ಯಾರಿಗೆ ಸೇರಿದ್ದು ಅಂತ ತನಿಖೆ ಆಗಬೇಕು, ಸುಮ್ಮನೆ ಆರೋಪ ಮಾಡೋದಲ್ಲ. ಬಿಜೆಪಿ ಸರ್ಕಾರಗಳು ಏನು ಮಾಡ್ತಾ ಇವೆ? 3 ಸರ್ಕಾರಗಳ ಆಡಳಿತದಲ್ಲಿ ಈ ಘಟನೆ ನಡೆದಿದೆ. ಅಮಾನ್ಯಗೊಂಡಂತಹ ಅಂದರೆ ಬ್ಯಾನ್ ಆದಂತಹ 2,000 ನೋಟ್ಗಳೇನಿತ್ತಲ್ಲ ಅದನ್ನು ತೆಗೆದುಕೊಂಡು ಹೋಗಿದ್ರು ಪರಿವರ್ತನೆ ಮಾಡಿ. ಅದು ಯಾರ್ದು? ಹಾಗಾದರೆ ಕಪ್ಪು ಹಣದಿಂದ ಬಿಳಿ ಹಣವನ್ನು ಮಾಡ್ತಾ ಇದ್ರು ಇವರು. ಅದನ್ನು ಮಾಡೋಕೆ ಅಂತ ತಿರುಪತಿಗೆ ತೆಗೆದುಕೊಂಡು ಹೋದ್ರು. ಈ ವಿಚಾರ ಕೆಲ ಬಿಜೆಪಿ ಶಾಸಕರು ಹೇಳ್ತಾರೆ, ಅವ್ರಿಗೆ ಗೊತ್ತಿದೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಹಾಗಾದರೆ ಸರ್ಕಾರದ ಬಳಿಯೂ ಕೂಡ ಇಲ್ಲದಂತಹ ಮಾಹಿತಿ ಅವರಿಗೆ ಹೆಂಗೋಯ್ತು? ಯಾವ ರೀತಿಯಾಗಿ ಅವ್ರಿಗೆ ಗೊತ್ತಾಯ್ತು? ಯಾರು ಹೇಳಿದ್ರು? ತಿರುಪತಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂಥದ್ದು ಯಾರ ಸರ್ಕಾರ ಇದೆ ಅಲ್ಲಿ? ಜನರೇಷನ್ Z ಮತ್ತು ಭವನ್ ಕ್ಲಬ್ಗಳ ಬಗ್ಗೆ ಮಾತನಾಡಲು ಪ್ರಧಾನಿಗೆ ಸಮಯ ಇದೆ. ಆದರೆ ಈ ಟ್ರಕ್ನಲ್ಲಿ 400 ಕೋಟಿ ನಗದು ಹಣ ಏನಿತ್ತಲ್ಲ ಅದನ್ನು ಶಿಫ್ಟ್ ಮಾಡ್ತಾ ಇದ್ರು. ಅದ್ರ ಬಗ್ಗೆ ಮಾತಾಡೋಕೆ ಟೈಮ್ ಇಲ್ವಾ? ಅದು ಗೊತ್ತಾಗ್ತಾ ಇಲ್ವಾ? ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಲ್ಕೊಂಡಿದ್ದಾರ ಅಥವಾ ಎಲ್ಲೋಗಿದ್ದಾರೆ? ಅವರು ಇದ್ದಾರಾ ಇಲ್ವಾ ದೇಶದಲ್ಲಿ? ಬಿಜೆಪಿ ನಾಯಕರು ಚುನಾವಣಾ ಸಮಯದಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ, ಬೇರೆ ಸಮಯದಲ್ಲಿ ಎಲ್ಲಿರ್ತಾರೋ ಗೊತ್ತಿಲ್ಲ. ಎಲ್ಲ ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರವೇ ಉತ್ತರವನ್ನು ಕೊಡಬೇಕು. ಮೋದಿಯವರೇ ಉತ್ತರ ಕೊಡಬೇಕು, ಅಮಿತ್ ಶಾ ಅವರೇ ಉತ್ತರ ಕೊಡಬೇಕು, ಬಿಜೆಪಿಯ ನಾಯಕರು ಉತ್ತರವನ್ನು ಕೊಡಬೇಕು. 400 ಕೋಟಿ ರೂಪಾಯಿ ದರೋಡೆ ಆಗುತ್ತೆ ಅಂತಂದ್ರೆ ಬ್ಯಾನ್ ಆಗಿರುವಂತಹ 2,000 ನೋಟ್ಗಳ ಹಣವನ್ನು, ಕಪ್ಪು ಹಣವನ್ನು ಬಿಳಿಯಾಗಿ ಮಾರ್ಪಾಡು ಮಾಡ್ತಾರೆ ಅಂತಂದ್ರೆ ಅದು ತಿರುಪತಿಯಲ್ಲಿ ನಡೀತಾ ಇದೆ ಅಂತಂದ್ರೆ ಅಲ್ಲಿರುವಂತಹ ಸರ್ಕಾರ ಯಾರ್ದು? ಅಲ್ಲಿನ ಸರ್ಕಾರ ಏನು ಮಾಡ್ತಾ ಇದೆ? ಮುಖ್ಯವಾಗಿ ಕೇಂದ್ರ ಗೃಹ ಇಲಾಖೆ ಏನು ಮಾಡ್ತಾ ಇದೆ? ಗೃಹ ಸಚಿವರು ಏನು ಮಾಡ್ತಾ ಇದ್ದಾರೆ? ಅಮಿತ್ ಶಾ ಅವರು ನಿದ್ದೆ ಮಾಡ್ತಾ ಇದ್ದಾರೆ ಮಲ್ಕೊಂಡು, ಅಥವಾ ಬೇರೆ ಎಲ್ಲಾದರೂ ಹೋಗಿದ್ದಾರಾ? ಈ ವಿಚಾರಗಳು ಅವ್ರಿಗೆ ಗೊತ್ತಾಗ್ತಾ ಇಲ್ವಾ? ಮೋದಿ ಅವರಿಗೆ ಬೇರೆ ಬೇರೆ ಯಾವುದ್ಯಾವುದೋ ವಿಚಾರಗಳ ಬಗ್ಗೆ ಮಾತನಾಡೋಕ್ಕೆ ಟೈಮ್ ಇದೆ, ಆದರೆ ಈ 400 ಕೋಟಿಯ ದರೋಡೆ ವಿಚಾರದ ಬಗ್ಗೆ ಮಾತನಾಡೋಕ್ಕೆ ಸಮಯ ಇಲ್ಲ ಅವ್ರ ಹತ್ರ. ಅದ್ರ ಬಗ್ಗೆ ಯಾರು ಕೂಡ ಏನು ಮಾತನಾಡ್ತಾ ಇಲ್ಲ. ಯಾಕೆ? ಹಾಗಾದರೆ ಇವ್ರಿಗೂ ಅದಕ್ಕೆ ಏನಾದರೂ ವಿಚಾರ ಲಿಂಕ್ ಇದೆಯಾ? ಬಿಜೆಪಿಯ ನಾಯಕರೇ ಕೆಲವರು ಮಾತನಾಡ್ತಾರೆ, ಅಲ್ಲಿತ್ತಂತೆ, ಹಂಗಾಯ್ತಂತೆ, ಹಿಂಗೋಯ್ತಂತೆ, ಬ್ಲಾಕ್ನ ವೈಟ್ ಮಾಡ್ತಾ ಇದ್ದಾರಂತೆ, ತಿರುಪತಿಯಲ್ಲಿ ಆಯ್ತಂತೆ. ಇವೆಲ್ಲ ವಿಚಾರಗಳನ್ನು ಅವರೇ ಹೇಳ್ತಾರ ಅನ್ನೋದಾದರೆ ಸರ್ಕಾರಕ್ಕೂ ಕೂಡ ಈ ವಿಚಾರ ಗೊತ್ತಿಲ್ಲ, ಗುಪ್ತಚರ ಇಲಾಖೆಗೂ ಕೂಡ ಈ ಒಂದು ವಿಚಾರಗಳು ಗೊತ್ತಿಲ್ಲ, ಬೇರೆ ಯಾವ ಅಧಿಕಾರಿಗಳು ಕೂಡ ವಿಚಾರ ಗೊತ್ತಿಲ್ಲ. ಇದು ರಾಜಕೀಯ ನಾಯಕರಿಗೆ, ಬಿಜೆಪಿ ಶಾಸಕರುಗಳಿಗೆ ಹೆಂಗೆ ಗೊತ್ತಾಯಿತು? ಇದ್ರ ಬಗ್ಗೆ ಕೂಡ ತನಿಖೆ ಆಗಬೇಕಲ್ವಾ? ಸಾಕಷ್ಟು ಪ್ರಶ್ನೆಗಳಿದೆ ನಮ್ಮ ಹತ್ರ ಕೇಳೋಕೆ. ರಾಜ್ಯ ಸರ್ಕಾರದ ಆಡಳಿತವನ್ನು ನೀವು ದೂರ್ತೀರಾ ಅನ್ನೋದಾದರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ? ಬರೀ ನಮ್ಮ ಬಗ್ಗೆನೇ ಹೇಳ್ತಾ ಇದ್ದೀರಲ್ಲ ನೀವೇನು ಮಾಡ್ತಾ ಇದ್ದೀರಾ? ಒಂದಲ್ಲ ಎರಡಲ್ಲ 3 ರಾಜ್ಯಕ್ಕೆ ತಿರುಗಾಡ್ತಾ ಇದೆ ಅದು. ಹಾಗಿರುವಾಗ ನೀವೇನು ಮಾಡ್ತಾ ಇದ್ದೀರಿ ಅಂತ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ. ಪ್ರತಿ ಬಾರಿ ಕೂಡ ಯಾವುದೇ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅಥವಾ ಬಿಜೆಪಿ ಅಥವಾ RSS ಇವ್ರ ಬಗ್ಗೆ ಮಾತನಾಡೋಕ್ಕೆ ಯಾವಾಗಲೂ ಮುಂದಿರ್ತಾರೆ. ಈಗ ಮಾತನಾಡ್ತಾ ಇದ್ದಾರೆ, ಅಮಿತ್ ಶಾ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಷ್ಟು ದೊಡ್ಡ ಪ್ರಮಾಣದ ಹಣ ದರೋಡೆ ಆಗಿದೆ, ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಅಥವಾ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ? ನಿಮಗೇನಾದರೂ ಲಿಂಕ್ ಇದೆಯಾ? ರಾಜಕಾರಣಿದು ಅಂತ ಹೇಳ್ತಾರೆ. ಹಾಗಾದರೆ ಯಾವ ರಾಜಕಾರಣಿ ಅದು? ಅದನ್ನು ಹುಡ್ಕೋಕ್ಕಾಗಲ್ವಾ ನಿಮಗೆ? ಗುಜರಾತ್ ರಾಜಕಾರಣಿ ಅಂತಾರೆ, ಬೇರೆ ಬೇರೆ ಯಾವುದೋ ಶೇಟ್ ಇದೆ ಅಂತ ಹೇಳ್ತಾರೆ, ಕಿಶೋರ್ ಸೇಟ್. ಅವ್ರನ್ನ ಹಿಡ್ಕೊಂಡು ಯಾಕೆ ವಿಚಾರಣೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ? ಈ ವಿಚಾರವನ್ನು ತಮಗೆ ಯಾವುದು ಬೇಕೋ ಅದನ್ನು ಮಾತ್ರ ತೆಗೆದುಕೊಳ್ತಾರೆ ಗಂಭೀರವಾಗಿ, ಅದು ಬಿಟ್ಟರೆ ಬೇರೆ ತೆಗೆದುಕೊಳ್ಳಲ್ಲ ಇವರು. ಚುನಾವಣೆ ಸಮಯದಲ್ಲಿ ಮಾತ್ರ ಬಂದು ಕಾಣಿಸ್ಕೊಳ್ತಾರೆ, ಪ್ರಚಾರವನ್ನು ಮಾಡ್ತಾರೆ. ಆದರೆ ಇಂಥ ಘಟನೆಗಳಾದಾಗ ನಾವು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕೊಡೋಕೆ ಇವರು ಇರೋದಿಲ್ಲ. ಹೋದ ವರ್ಷ ಅಕ್ಟೋಬರ್ಲಾದಂಥ ದರೋಡೆ ಇದು ಬೆಳಗಾವಿ ಚೋಲಾಘಾಟ್ ಏನಿದೆ ಅಲ್ಲೇ ಆಗಿದೆ. ಗುಜರಾತ್ನಿಂದ ಗೋವಾಗೆ ಹೋಗ್ತಾ ಇತ್ತು, ತಿರುಪತಿಯಲ್ಲಿ ಇದು ಮಾಡಿದ್ರು, ಬದಲು ಮಾಡಿದ್ರು ಹಣವನ್ನು, ಬ್ಲ್ಯಾಕ್ನ ವೈಟು. ಆಯಿತು, ಆರೋಪವನ್ನು ಮಾಡ್ತೀರ ಅಂದರೆ ತನಿಖೆ ಆಗಲಿ. ಯಾರಿಗೆ ಸೇರಿದ್ದು? ಕಾಂಗ್ರೆಸ್ಗೆ ಸೇರಿದೆಯೋ, ಬಿಜೆಪಿಗೆ ಸೇರಿದೆಯೋ, NCPಗೆ ಸೇರಿದೆಯೋ, ಶಿವಸೇನೆಗೆ ಸೇರಿದೆಯೋ, ಯಾರಿಗೆ ಸೇರಿದೆ? ತನಿಖೆ ಆದರೂ ಗೊತ್ತಾಗುತ್ತೆ. ಸುಮ್ಮನೆ ನಮ್ಮ ಮೇಲೆ, ನಮ್ಮ ಆಡಳಿತದ ಮೇಲೆ ನೀವು ಗೂಬೆ ಕೂರಿಸೋದಲ್ಲ, ಮಾತನಾಡೋದಲ್ಲ. ತನಿಖೆ ಮಾಡಿ. ಬ್ಯಾನ್ ಆಗಿರೋ 2,000 ನೋಟ್ಗಳು ಇನ್ನೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಇಟ್ಕೊಂಡಿದ್ದಾರೆ ಅಂತಂದರೆ ನಿಮ್ಮ ಗೃಹ ಇಲಾಖೆಯ ಇದು
ವಿಫಲ ಆಗಿದೆ ಅಂತ ಗೊತ್ತಾಗುತ್ತೆ. ಏನು ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಮಿತ್ ಶಾಗೂ ಕೂಡ ಇದ್ರ ಬಗ್ಗೆ ಏನೂ ಅರಿವಿಲ್ಲ, ಗೊತ್ತಿದ್ರು ಕೂಡ ಗೊತ್ತಿಲ್ಲದಿರೋ ಅನ್ನೋಂಥ ರೀತಿಯಲ್ಲಿ ಸುಮ್ಮನೆ ಇದ್ದಾರೆ. ರಾಜ್ಯದಲ್ಲಿರುವಂತಹ ಬಿಜೆಪಿ ನಾಯಕರು ಆರೋಪವನ್ನು ಮಾಡಿದ್ರು ಕಾಂಗ್ರೆಸ್ನ ಮೇಲೆ. ಏನಂತ? ಕಾಂಗ್ರೆಸ್ನವ್ರದ್ದೇ ಹಣ ಇದು, ಕೇಂದ್ರ ಕಾಂಗ್ರೆಸ್ ಏನಿದೆ ಬೇರೆ ಬೇರೆ ಚುನಾವಣೆಗಳಿಗೆ ಕರ್ನಾಟಕದಿಂದಾನೇ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇದೆ ಅಂತ ಆರೋಪ ಮಾಡಿದ್ರು. ಇಷ್ಟೆಲ್ಲ ಆರೋಪ ಮಾಡ್ತೀರಿ, ಏನು ಆಧಾರ ಇಲ್ಲ ನಿಮಗೆ, ಸುಮ್ಮನೆ ಇಲ್ಲಸಲ್ಲದ ಆರೋಪವನ್ನು ಮಾಡ್ತೀರಿ. ಮೊದಲು ನಿಮ್ಮ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಯಾವ ರಾಜ್ಯದಲ್ಲಿ ಯಾವ ಸರ್ಕಾರ ಇದೆ, ಅವರೇನು ಮಾಡ್ತಾ ಇದ್ದಾರೆ ಅದನ್ನು ನೋಡ್ಕೊಳ್ಳಿ ಅಂತ ಹೇಳಿ ಪ್ರಿಯಾಂಕ ಖರ್ಗೆ ಕಿಡಿಕಾರಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.